ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೀಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕೈನ್ಮಾಸ್ಟರಲ್ಲಿ ನೀವು ಹೆಂಗೆ ವೀಡಿಯೋ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂತಂದರೆ ತುಂಬ ಜನ ಇವಾಗ ವೀಡಿಯೋ ಎಡಿಟಿಂಗ್ನ ಮಾಡೋದು ಕೈನ್ಮಾಸ್ಟರ್ ಅಪ್ಲಿಕೇಶನಲ್ಲೇ. ಸೊ ಈ ಒಂದು ಅಪ್ಲಿಕೇಶನ್ ಇದ್ದರೆ ಸಾಕು, ನೀವು ವೀಡಿಯೋನ ಆರಾಮಾಗಿ ಎಡಿಟ್ನ ಮಾಡ್ಬೋದು. ಸೊ ಕೈನ್ಮಾಸ್ಟರ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡೋಣ. ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ಬಿಟ್ಟು ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಆಯ್ತಾ? ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಕೈನ್ಮಾಸ್ಟರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇದು ಪಾರ್ಟ್ 1 ವೀಡಿಯೋ ಆಗಿರುತ್ತೆ. ಫುಲ್ ಕಂಪ್ಲೀಟಾಗಿ ಕೈನ್ಮಾಸ್ಟರ್ ಬಗ್ಗೆ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಪಾರ್ಟ್ 1ಅಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಕಂಪ್ಲೀಟ್ನ ಮಾಡ್ತೀನಿ. ಸೊ ನಿಮಗೆ ಪ್ಲೇಸ್ಟೋರಲ್ಲಿ ಕೈನ್ಮಾಸ್ಟರ್ ಸಿಗುತ್ತೆ. ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿಕೊಂಡ್ರೆ ನಿಮಗೆ ಫಸ್ಟ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಫಸ್ಟು ನೀವು ನೋಡ್ಕೊಬಿಡಿ. ಏನಂತಂದರೆ ನೀವು ವೀಡಿಯೋನ ಎಡಿಟ್ ಮಾಡಬೇಕು ಅಂತಂದರೆ ಈ ಒಂದು ಪ್ಲಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಂಟಿ ಪ್ರಾಜೆಕ್ಟ್ನ ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ವೀಡಿಯೋನ ಎಡಿಟ್ ಮಾಡ್ಬೋದು. ಆಯಿತಾ? ಸೊ ನೀವು ಯಾವುದೇ ಒಂದು ಯೂಟ್ಯೂಬ್ ವೀಡಿಯೋಗೆ ಎಡಿಟ್ ಮಾಡಬೇಕು ಅಂತಂದರೆ ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನೀವೇನು ಮಾಡಬೇಕು ಅಂತಾರೆ ಎಂಟಿ ಪ್ರಾಜೆಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಎಂಟಿ ಪ್ರಾಜೆಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಒಂದು ಬಾಕ್ಸ್ ಬರುತ್ತೆ, ಒಂಥರ ಟಿ ವಿ ಥರ. ಓಕೆ, ಟಿ ವಿ ಅನ್ಕೊಳ್ಳಿ, ನಮ್ಮ ಭಾಷೆಯಲ್ಲಿ ಚೆನ್ನಾಗಿರುತ್ತೆ. ಒಂಥರ ತಿಳ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಗ ನಿಮ್ಗೆ ಕ್ಯಾಚ್ ಆಗುತ್ತೆ. ಸೊ ಇದೊಂದು ಟಿ ವಿ ಅನ್ಕೊಳ್ಳಿ, ಚಿಕ್ಕ ಟಿ ವಿ. ಇಲ್ಲಿ ಕೆಳಗಡೆ ಸೊ ನೀವೇನೇನು ವೀಡಿಯೋಸ್ಗಳು ಹಾಕ್ತೀರಾ ಅದೆಲ್ಲ ನಿಮಗೆ ಇಲ್ಲಿ ಟೈಮ್ ಲೈನ್. ಓಕೆ, ಸೊ ನೀವು ವೀಡಿಯೋಸ್ಗಳನ್ನೆಲ್ಲ ಆ್ಯಡ್ ಮಾಡಿದ್ರೆ ಇಲ್ಲಿ ನಿಮಗೆ ತೋರಿಸುತ್ತೆ. ಇದು ನಿಮಗೆ ಟಿ ವಿ. ಸೊ ಇಲ್ಲಿ ಏನು ಡಿಸ್ಪ್ಲೇ ಆಗುತ್ತೆ ಅದೇ ವೀಡಿಯೋ ಎಡಿಟ್ ಆಗೋದು, ಫೈನಲಾಗಿ ಎಕ್ಸ್ಪೋರ್ಟ್ ಆಗೋದು. ಓಕೆ, ಸೊ ಇದು ಮೈಂಡಲ್ಲಿ ಇರಲಿ. ಇದೇ ಔಟ್ಪುಟ್ ಅಂತ ಅಂದ್ಕೊಳ್ಳಿ, ಇವೆಲ್ಲ ಇನ್ಪುಟ್, ಇದು ಔಟ್ಪುಟ್. ಸೊ ಇವಾಗ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಇರುತ್ತೆ. ಇದು ಒಂದು ಬ್ಯಾಕ್ ಹೋಗೋದಕ್ಕೆ. ಇವಾಗ ನೀವು ಎಕ್ಸಾಂಪಲ್ ಏನೋ ಝೂಮ್ ಆಗಲಿಲ್ಲ. ಓಕೆ, ಒಂದು ನಿಮಿಷ ಇರಿ. ಸೊ ಫಸ್ಟ್ ಇದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಇಲ್ಲಿ ಹೇಳ್ಬಿಡ್ತೀನಿ, ಅದಾದಮೇಲೆ ಅಲ್ಲಿಗೆ ಹೋಗೋಣ, ಅದು ಈಸಿ ಆಗುತ್ತೆ ನಿಮಗೆ. ಸೊ ನೋಡಿ, ಮೊದಲನೇದಾಗಿ ಇಲ್ಲಿ ನಿಮಗೆ 4 ಆಪ್ಷನ್ ಇದೆ: ಮೀಡಿಯಾ, ಲೇಯರು, ವಾಯ್ಸು ಮತ್ತು ಆಡಿಯೋ. ಅದ್ರ ಜೊತೆಗೆ ಇಲ್ಲಿ ಬ್ಯಾಕ್ ಬರೋದಕ್ಕಿದೆ. ಇಲ್ಲೊಂದು ಏನೋ ನೀವು ಎಕ್ಸ್ಟ್ರಾ ಏನಾದ್ರು ಡೌನ್ಲೋಡ್ ಮಾಡ್ಕೊಳ್ತೀರಾ ಅಂತಾರೆ ಮಾಡ್ಕೋಬೋದು. ಇದು ಪ್ಲೇ ಮತ್ತು ಸ್ಟಾಪ್ ಮಾಡೋದಕ್ಕೆ. ಇವಾಗ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಗ್ಯಾಲರಿಲಿ ನಿಮ್ಮ ಒಂದು ವೀಡಿಯೋಸ್ಗಳು ಏನಿದೆ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಆಯಿತಾ? ಇವಾಗ ನಾನು ಒಂದು ವೀಡಿಯೋನ ಆ್ಯಡ್ ಮಾಡ್ಕೋತೀನಿ ನೋಡಿ. ಇವಾಗ ಈ ಒಂದು ವೀಡಿಯೋ ಬಂತು. ಓಕೆ, ಸೊ ಈ ಒಂದು ವೀಡಿಯೋ ಇಲ್ಲಿ ಟಿ ವಿ ಥರ ಬಂದಿದೆ. ಸೊ ಇದು ಔಟ್ಪುಟ್. ನಮಗೆ ಇಲ್ಲಿ ಏನು ಬರುತ್ತೆ ಅದನ್ನು ನಾವು ಎಕ್ಸ್ಪೋರ್ಟ್ನ ಮಾಡೋದು. ಸೊ ಆದ್ದರಿಂದ ಇಲ್ಲಿ ಕೆಳಗಡೆ ಇರೋದು ಇನ್ಪುಟ್ಟು. ಸೊ ಇವಾಗ ಇಲ್ಲಿ ನಾನು ಒಂದು ವೀಡಿಯೋ ಹಾಕೊಂಡಿದ್ದೀನಿ. ಸೊ ಈ ವಿಡಿಯೋಗೆ ನಾವು ಏನಾದರೂ ಒಂದು ಲೇಯರ್ನ ಹಾಕಬೇಕು ಅಂತಂದರೆ, ಸೊ ಇದ್ರ ಮೇಲ್ಗಡೆ ಒಂದು ಫೋಟೋನ ಅಥವಾ ಇದ್ರ ಮೇಲ್ಗಡೆ ಒಂದು ವೀಡಿಯೋನ ಹಾಕಬೇಕು ಅಂತಂದ್ರೆ ಲೇಯರ್ನ ಯೂಸ್ ಮಾಡ್ಕೋಬೋದು. ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಇಮೇಜಸ್ಗಳು ಬರುತ್ತೆ. ಸೊ ನೀವು ಇಮೇಜಸ್ಗಳನ್ನ ನೀವು ಈ ಥರ ಆ್ಯಡ್ ಮಾಡ್ಕೋಬೋದು ನೋಡಿ. ಈ ಥರ ನೀವು ಎಷ್ಟು ಬೇಕಷ್ಟು ಝೂಮ್ ಮಾಡ್ಕೊಂಡು ಈ ಥರ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇದು ಲೇಯರಿಂದ ಉಪಯೋಗ. ಓಕೆ, ಸೊ ಇವಾಗ ಲೇಯರ್ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಇವಾಗ ನಿಮಗೆ ಲೇಯರ್ ಬೇಡ ಅಂತ ಇಟ್ಕೊಳ್ಳಿ. ಸೊ ಇದನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಪಕ್ಕದಲ್ಲಿ ಡಸ್ಟ್ಬಿನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಸಿಂಪಲ್. ಆಯಿತಾ? ಇಲ್ಲಿ ವಾಯ್ಸು. ಸೊ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇವಾಗ ತುಂಬ ಜನ ವ್ಲಾಗ್ಸ್ ಮಾಡ್ತಾ ಇರ್ತಾರೆ, ನೋಡಿರ್ತೀರಾ. ಸೊ ಅವ್ರು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ, ವಾಯ್ಸ್ನೆಲ್ಲ ಆಮೇಲೆ ರೆಕಾರ್ಡ್ ಮಾಡಿ ಅವರು ಅಪ್ಲೋಡ್ ಮಾಡ್ತಾರೆ. ಸೊ ಅದು ಹೆಂಗೆ ಮಾಡ್ತಾರೆ ಅಂತಂದರೆ, ಇವಾಗ ಒಂದು ವೀಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಈ ವಿಡಿಯೋ ಇದು ನಾನು ವ್ಲಾಗು ಅಂತ ಅಂದ್ಕೊಳ್ಳಿ, ಒಂದು ಎಕ್ಸಾಂಪಲ್ ಒಂದು ವ್ಲಾಗು. ಇವಾಗ ನಾನು ಇದಕ್ಕೆ ವಾಯ್ಸ್ ರೆಕಾರ್ಡ್ ಕೊಡಬೇಕು. ನಾನು ಏನು ಮಾಡ್ತೀನಿ, ಸ್ಟಾರ್ಟ್ ಮೇಲೆ ನಾನು ಕ್ಲಿಕ್ ಮಾಡಿಬಿಟ್ಟು ನೋಡಿ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಾ. ಸೊ ನಂದು 25ನೇ ಬರ್ತಡೇ ಮಾಡ್ತಾಯಿದ್ದೀವಿ. ಸೊ ನೀವು ನೋಡ್ಬೋದು, ಕೇಕ್ನ ನಮ್ಮ ಅಜ್ಜಿ ತಿನ್ನಿಸ್ತಾ ಇದ್ದಾರೆ, ಹಂಗೆ ಅಂತ ಅಂದ್ಬಿಟ್ಟು ಈ ಥರ ರೆಕಾರ್ಡ್ನ ಮಾಡಿಕೊಂಡು ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ಆಡಿಯೋ ಬಂದ್ಬಿಡುತ್ತೆ. ಆಯಿತಾ? ನೀವು ಇವಾಗ ಏನು ಮಾತಾಡಿದ್ರಿ ಆಡಿಯೋ ಇಲ್ಲಿ ಬರುತ್ತೆ. ಸ್ವಲ್ಪ ಲೋಡ್ ಆಗುತ್ತೆ. ಯಾರು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾರೆ. ಸೊ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ ನೋಡಿ. ಈ ಥರ ಬರುತ್ತೆ ಆಡಿಯೋ. ಸೊ ನೀವು ಪ್ಲೇ ಮಾಡಿದ್ರೆ ಆಡಿಯೋ ಪ್ಲೇ ಆಗುತ್ತೆ. ಆಯಿತಾ? ಸೊ ನೀವು ಈ ಥರ ರೆಕಾರ್ಡ್ನ ನೀವು ಮಾಡ್ಕೋಬೋದು. ಸೊ ಅದ್ರ ಜೊತೆಗೆ ನಿಮಗೆ ಆಡಿಯೋ ಇದೆ. ಸೊ ಆಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈಗ ಮ್ಯೂಸಿಕ್ನ ಆ್ಯಡ್ ಮಾಡಬೇಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಅಂತಂದರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ಲಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಡಿಯೋ ಬಂದು ಆ್ಯಡ್ ಆಗುತ್ತೆ. ಸೊ ಇವಾಗ ನೀವು ಪ್ಲೇ ಮಾಡಿದ್ರೆ ಸಾಂಗ್ ಇಲ್ಲಿ ಪ್ಲೇ ಆಗುತ್ತೆ. ಸೊ ಅದನ್ನು ನೀವು ಡಿಲೀಟ್ ಮಾಡಬೇಕು ಅಂತಾರೆ ಸೆಲೆಕ್ಟ್ ಮಾಡಿಬಿಟ್ಟು ಡಸ್ಟ್ಬಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳೋದು. ಆಯಿತಾ? ಸೊ ಇವಾಗ ಇದ್ರ ಬಗ್ಗೆ ನಿಮಗೆ ಅರ್ಥ ಆಯಿತು. ಸೊ ಇವಾಗ ಇದು ಪ್ಲೇ ಮತ್ತು ಸ್ಟಾಪು ನಾನು ಆವಾಗಲೇ ತೋರಿಸ್ನಲ್ಲ. ಸೊ ನಿಮ್ಗೆ ಎಲ್ಲಿ ಬೇಕಲ್ಲಿ ಪ್ಲೇ ಮಾಡ್ಕೋಬೋದು ಈ ಥರ. ಆಯಿತಾ? ಸೊ ಇದಾದಮೇಲೆ ಸೊ ಇದು ಫ್ರಂಟಿಗೆ ಬರೋಕ್ಕೆ, ಸೊ ಈಗ ಫುಲ್ ಮುಂದಕ್ಕೆ ಹೊಂಟೋಗಿರ್ತೀರ, ಫುಲ್ ಹಿಂದಕ್ಕೆ ಬರೋದಕ್ಕೆ ಇದು ಯೂಸ್ ಆಗುತ್ತೆ. ಅಥವಾ ಎಂಡಿಗೆ ಹೋಗಬೇಕು ಅಂತಂದರೆ, ಇವಾಗ ಎಂಡಿಗೆ ಹೋಗಬೇಕು ಅಂತಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಂಡಿಗೆ ಹೋಗುತ್ತೆ. ಬ್ಯಾಕಿಗೆ ಬರಬೇಕು ಅಂದರೆ ಇಲ್ಲಿ ಬರುತ್ತೆ. ಸೊ ಇದು ಸೆಟ್ಟಿಂಗ್ಸ್. ಆಯಿತಾ? ಸೊ ಇಲ್ಲಿ ನಿಮಗೆ ಆಡಿಯೋ ವೀಡಿಯೋ ಅಂತ ಬರುತ್ತೆ. ಸೊ ನೀವು ಯಾವುದೇ ಒಂದು ವೀಡಿಯೋನ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದರೆ, ಸೊ ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದರೆ ಆಡಿಯೋನ ಇದು ಆಫ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಕೈನ್ಮಾಸ್ಟರಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ವೀಡಿಯೋ ಮುಗಿಬೇಕಾದ್ರೆ ವಾಯ್ಸು ಕಮ್ಮಿ ಆಗಿಬಿಡುತ್ತೆ. ಸೊ ಅದು ಕಮ್ಮಿ ಆಗಬಾರ್ದು ಅಂತಂದರೆ ಈ ಆಡಿಯೋನ ನೀವು ಆಫ್ ಮಾಡ್ಕೋಬೇಕು. ಸೊ ಎಲ್ಲ ವೀಡಿಯೋಗೂ, ಪ್ರತಿಯೊಂದು ವೀಡಿಯೋಗೂ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ವೀಡಿಯೋಗೆ ಬಂದುಬಿಟ್ಟು ಇದನ್ನು ನೀವು ಫೇಡ್ ಔಟ್ನ ಆನ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಫೇಡ್ ಔಟ್ ಆನ್ ಮಾಡಿಕೊಂಡ್ರೆ ನೀವು ವೀಡಿಯೋ ಮುಗಿಬೇಕಾದ್ರೆ ಒಂದು ಬ್ಲ್ಯಾಕ್ ಸ್ಕ್ರೀನ್ ಬಂದು ಎಂಡ್ ಆಗುತ್ತೆ. ಆವಾಗ ವೀಡಿಯೋ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಪ್ಲೇ ಮಾಡ್ತೀನಿ. ವೀಡಿಯೋ ಮುಗೀತಾ ಇದೆ, ಒಂದು ಬ್ಲ್ಯಾಕ್ ಸ್ಕ್ರೀನ್ ಬಂದು ಆಫ್ ಆಯಿತು. ಸೊ ಅದು ಆನ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ಬರುತ್ತೆ. ಬೇಡ ಅಂತಂದರೆ ನೀವು ಆಫ್ ಮಾಡ್ಕೋಬೋದು. ವೀಡಿಯೋದಲ್ಲಿ ಹೋಗ್ಬಿಟ್ಟು ಇದು ಆಫ್ ಮಾಡ್ಕೋಬೋದು. ಅವಾಗ ಏನೂ ಬರಲ್ಲ ನಿಮಗೆ. ಆಯಿತಾ? ಸೊ ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು ಇವಾಗ ಸದ್ಯಕ್ಕೆ. ಆಯಿತಾ? ಈಗ ವೀಡಿಯೋ ಹೆಂಗೆ ಇಂಪೋರ್ಟ್ ಮಾಡೋದು,
ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಸೇವ್ ಮಾಡೋದು ಹೆಂಗೆ ಅಂತಂದರೆ ಇಲ್ಲಿ ಶೇರ್ ಆಪ್ಷನ್ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ್ಯಾವ ಕ್ವಾಲಿಟಿ ನೀವು ಸೇವ್ ಮಾಡಬೇಕು ಅಂತ ಆಪ್ಷನ್ ಬರುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಸೇವ್ ಮಾಡ್ಕೋಬೋದು. ಇವಾಗ ನಾನು HD ಬೇಕು ಅಂತಾರೆ 207 MB ಆಗುತ್ತೆ. ಸೊ ಅಲ್ಲೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಟೈಮ್ ತೊಗೊಂಡ್ಮೇಲೆ ಈ ಸೇವ್ಡ್ ಅಂತ ಬರುತ್ತೆ. ಅದಾದಮೇಲೆ ನಿಮ್ಮ ಗ್ಯಾಲರಿಲಿ ಒಂದು ವಿಡಿಯೋ ಸೇವ್ ಆಗಿರುತ್ತೆ. ಈ ಥರ ನೀವು ಕೈನ್ಮಾಸ್ಟ್ರಲ್ಲಿ ನೀವು ಒಂದು ವೀಡಿಯೋಸ್ಗಳನ್ನ ಎಡಿಟ್ನ ನೀವು ಮಾಡ್ಬೋದು. ಸೊ ಇವಾಗ ಸದ್ಯಕ್ಕೆ ನಾನು ನಿಮಗೆ ಇಷ್ಟನ್ನು ತಿಳಿಸ್ಕೊಟ್ಟಿದ್ದೀನಿ. ಪಾರ್ಟ್ 2 ವೀಡಿಯೋದಲ್ಲಿ ಇನ್ನೂ ಬರುತ್ತೆ ಕೈನ್ಮಾಸ್ಟರ್ ಬಗ್ಗೆ. ಸೊ ಫುಲ್ಲು ಕಂಪ್ಲೀಟಾಗಿ ನಿಮ್ಗೆ ಇನ್ನೂ ಏನೇನು ಫೀಚರ್ಸ್ ಇದೆ ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಜೊತೆಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.